ಇಷ್ಟು ದಿನ ನಮ್ಮನೆ ಯುವರಾಣಿ ಮೂಲಕ ಸಾಕೇತ್ ಪಾತ್ರದಲ್ಲಿ ನಮ್ಮ ರಘು ಸರ್ ಕಾಣಿಸ್ಕೊಂಡಿದ್ರು. ಸೊ ಈಗ ರಗಡ್ ಆಗಿ ಪ್ರೇಮ ಕಾವ್ಯದ ಮೂಲಕ ಬರ್ತಾ ಇದ್ದಾರೆ. ರಗಡ್ ಮಹಾದೇವ ಅಂದ್ರೇ ತಪ್ಪಲ್ಲ. ಸೊ ಈ ಬಗ್ಗೆ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮಾ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಸಾಕೇತಾಗಿ ನಿಮ್ಮನ್ನು ಜನ ತುಂಬ ಸಾಫ್ಟ್ ವ್ಯಕ್ತಿಯಾಗಿ ನೋಡಿದರು. ಸೊ ಈಗ ಒಂದು ರಗಡ್ ಲುಕ್ಕಲ್ಲಿ ಬರ್ತಾ ಇದ್ದೀರಾ. ಆ ಹೈಟ್ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗಿದೆ. ಸೊ ನಿಮ್ಗೆ ಹೆಂಗಿದೆ ಪಾತ್ರ ಅಂತ? ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಫಸ್ಟ್ ನಾನು ಮಾಡಲ್ಲ ಅಂತಲೇ ಹೇಳಿದ್ದು. ಬಟ್ ವೈ ನಾಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಮಾಡ್ತಾ ಮಾಡ್ತಾ ನನಗೆ ಪಾತ್ರ ತುಂಬಾ ಇಷ್ಟ ಆಯಿತು. ಅಂದರೆ ಎಷ್ಟು ಇನ್ವಾಲ್ವ್ ಆಗಿಬಿಡ್ತೀನಿ ಅಂತಂದರೆ, ಸೆಟ್ಟಿಗೆ ಹೋಗ್ತಿದ್ದಂಗೆ ನಾನು ಮಾದೇವ ಆಗಿಬಿಡ್ತೀನಿ. ಸೊ ಆ ಮ್ಯಾನರಿಸಮ್ ಆಗಲಿ ಇದಾಗಲಿ, ಆ ಪಾತ್ರ ಹೇಗೆ ಅಂತಂದರೆ, ಅವನು ಮಾತು ಹೊರಟು, ಅವನು ಮಾತಾಡೋ ರೀತಿ ಹೊರಟು, ಆದರೆ ಅವನ ಮನಸ್ಸು ತುಂಬ ಒಳ್ಳೆಯದು. ಅವನು ಯಾವತ್ತೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ ಬರ್ತಾನೆ. ಸೊ ಅದರಿಂದ ಕೆಲವೊಂದು ಅವನಿಗೆ ತೊಂದರೆಗಳು ಎದುರಾಗುತ್ತೆ. ಬಟ್ ಅದನ್ನೆಲ್ಲ ಅವ್ನು ಇಗ್ನೋರ್ ಮಾಡಿಕೊಂಡು ಅವ್ನು ಮಾಡೋದನ್ನೇ ಮಾಡ್ತಿರ್ತಾನೆ. ಸಾಕೇತ್ ಪಾತ್ರ ಆದಮೇಲೆ ಆ ಕಡೆ ತೆಲುಗು ಕಡೆ ಶಿಫ್ಟ್ ಆಗಿಬಿಟ್ಟಿದ್ರಿ. ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕನ್ನಡಕ್ಕೆ ಬರ್ತಾ ಇದ್ದೀರಾ. ಆ್ಯಂಡ್ ನಿಮಗೊಂದು ಫ್ಯಾಮಿಲಿ ಟೈಮ್ ಅಂತ ಸಿಗುತ್ತೆ ಅನಿಸುತ್ತೆ ಈಗ. ಆ್ಯಕ್ಚುಲಿ ಹೌದು. ತೆಲುಗುಗೆ ಹೋಗಬೇಕಾದ್ರೆ 2 ವೀಕ್ಸ್ ನಾನು ಕಂಪ್ಲೀಟಾಗಿ ಅಲ್ಲೇ ಇರ್ತಿದ್ದೆ. ಸೊ ಆ 2 ವೀಕ್ಸ್ ಫ್ಯಾಮಿಲಿನ ಮಿಸ್ ಮಾಡ್ಕೋತಿದ್ದೆ. ಬಟ್ ಈಗ 2 ವೀಕ್ಸ್ ಇಲ್ಲಿ ಶೂಟ್ ಮಾಡಿದ್ರು ಕೂಡ, ಸೊ ರಾತ್ರಿ ಮನೆಗೆ ಹೋದರೆ ಮಗುನ ನೋಡ್ಬೋದಪ್ಪ, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಪ್ಪ, ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಪ್ಪ ಅಂತ ಅನಿಸುತ್ತೆ. ಖುಷಿಯಾಗುತ್ತೆ. ಆ್ಯಕ್ಚುಲಿ ನಾನು ಒಂಥರ ಹೋಮ್ ಸಿಕ್. ನಾನು ತುಂಬ ದಿನ ಮನೆಯವ್ರನ್ನ ಬಿಟ್ಟು ದೂರ ಇರೋದಕ್ಕೆ ಒಂಥರ ಅನಿಸುತ್ತೆ. ಬಟ್ ಖುಷಿಯಾಗುತ್ತೆ. ನೈಸ್. ಖಂಡಿತ ಸರ್. ಬಟ್ ಒಂದು ಪಾತ್ರದಿಂದ ಹೊರಬಂದು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಲೈಫ್ನಲ್ಲಿ ಸಾಕಷ್ಟು ಏರಿಳಿತಗಳಾಗಿದೆ ಅನ್ನೋದನ್ನ ನಾನು ನಿಮ್ಮ ಒಂದು ವಿಡಿಯೋ ಮೂಲಕನೇ ನೋಡಿದ್ದೆ. ಸೊ ಈಗ ಹೇಗಿದೆ ಸರ್ ಲೈಫ್? ಬೈ ಗಾಡ್ಸ್ ಗ್ರೇಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟಿಂದ ಎವ್ರಿಥಿಂಗ್ ಇಸ್ ಫೈನ್. ಮುಂಚೆ ಹೆಂಗಿದ್ನೋ ಇವಾಗಲೂ ಹಾಗೆ ಇದ್ದೀನಿ, ಆರಾಮಾಗಿದ್ದೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್ ಅದಕ್ಕೆ ಆನ್ಸರ್ ಮಾಡಿದ್ದಕ್ಕೆ. ಆ್ಯಂಡ್ ಹಾಗೇ ಮೇಡಮ್ ಕೂಡ ಇವಾಗ ಒಳ್ಳೊಳ್ಳೆ ಆಸೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ನ ಒಂಥರ ನೆಗೆಟಿವ್ ಕಮ್ ಎಲ್ಲ ರೀತಿನ ಮೇಡಮ್ ಅಂದರೆ ಅಮೃತ ಮೂರ್ತಿಯವರು ಸಾಕಷ್ಟು ಜನಕ್ಕೆ ಗೊತ್ತೇ ಇದೆ. ಸೊ ಈಗ ಈ ಪಾತ್ರಕ್ಕೆ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ಸೊ ನಿಮಗೆ ಏನು ತಯಾರಿ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿದ್ರು ಅಂತ? ಆ್ಯಕ್ಚುಲಿ ತಯಾರಿ ಮಾಡ್ಕೊಳ್ಳೋದು ಹೆಲ್ಪ್ ಅಂದರೆ, ನಾನು ಕೆಲವೊಂದು ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅವಳೇ ಚೂಸ್ ಮಾಡ್ತಾಳೆ. ಕಲರ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಅವಳೇ ಚೂಸ್ ಮಾಡ್ತಾಳೆ. ಸೊ ಹಂಗೆ ಹೆಲ್ಪ್ ಮಾಡ್ತಾಳೆ. ಆಮೇಲೆ ಗೆಟಪ್ಸು ಅಷ್ಟೇ, ಮೀಸೆ ಅದೆಲ್ಲ ಹಿಂಗಿರು ಹೇಳ್ತಾಳೆ, ಮಾಡ್ತೀನಿ. ಓಕೆ. ಮಹಾದೇವ್ ಆಗಿ ಕಾವ್ಯ ಮೇಲೆ ಮಹಾದೇವ್ಗೆ ಲವ್ ಆಗುತ್ತಾ ಅಥವಾ ಆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತಾ ಅಥವಾ ಹೆಂಗೆ ಅಂತ? ಮೇಡಮ್, ಅದನ್ನು ಇವಾಗಲೇ ಹೇಳಿಬಿಟ್ರೆ ಸ್ಟೋರಿ ರಿವೀಲ್ ಮಾಡೋದಂಗೆ ಆಗಿಬಿಡುತ್ತೆ. ಆ್ಯಕ್ಚುಲಿ ಕಾವ್ಯನ್ಗೆ ಮಹಾದೇವನ್ ಕಂಡ್ರೆ ಇಷ್ಟ ಇರಲ್ಲ. ಬಟ್ ಆದರೂ ನಾವಿಬ್ಬರು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಒಂದಾಗ್ತೀವಿ. ಬಟ್ ಅದು ಹೇಗೆ ಒಂದಾಗ್ತೀವಿ, ಯಾಕೆ, ಒಂದಾದಮೇಲೆ ಇಬ್ಬರು ಚೆನ್ನಾಗಿಲ್ವಾ ಅನ್ನೋದೇ ಇದ್ರ ಸ್ಟೋರಿ. ಸೊ ಅದನ್ನೆಲ್ಲರೂ ಸೀರಿಯಲ್ ನೋಡೇ ತಿಳ್ಕೊಬೇಕು. ಸೊ ಫೈನಲಿ, ಸೊ ತೆಲುಗುಲಿ ಎಲ್ಲ ಪ್ರಾಜೆಕ್ಟು ಕಂಪ್ಲೀಟ್ ಮಾಡಿ ಈ ಕಡೆ ಬಂದರೆ ಅಥವಾ ಅಲ್ಲಿ ಕಂಟಿನ್ಯೂ ನಡೀತಾ ಇದೆಯಾ? ಅಲ್ಲಿ ರೆಸ್ಪಾನ್ಸ್ ಹೆಂಗಿದೆ ನಿಮಗೆ? ತೆಲುಗುಲಿ ಒಂದು ಪ್ರಾಜೆಕ್ಟ್ ಮುಗೀತು ಮ್ಯಾಮ್. ಈಗ ಇನ್ನೊಂದು ಅವರೇ ಆಫರ್ ಮಾಡಿದ್ದಾರೆ. ಸೇಮ್ ಜಿ ತೆಲುಗು ಅವರೇ ಆಫರ್ ಮಾಡಿದ್ದಾರೆ. ಸೊ ವೆಯ್ಟ್ ಮಾಡ್ತಿದ್ದೀನಿ. ಕಾಸ್ಟಿಂಗ್ ಒಂದು ನಡೀತಿದೆ. ಸೊ ಅದು ಮೇ ಬಿ ನೆಕ್ಸ್ಟ್ ಮಂತಿಂದ ಶುರು ಆಗುತ್ತೆ. ಸೊ ಅದು ಶುರು ಆದರೆ ಕಂಪ್ಲೀಟ್ ಹೆಕ್ಟಿಕ್ ಆಗಿಬಿಡುತ್ತೆ. ನನ್ನ 2 ವೀಕ್ಸಲ್ಲಿ ಶೂಟಿಂಗ್. ಬಟ್ ಸ್ಟಿಲ್ ಪ್ರಿಪೇರ್ಡ್. ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲಸ ಯಾವಾಗಿರುತ್ತೋ ಆವಾಗಲೇ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ರೆಡಿ ಇದ್ದೀನಿ. ಎಸ್ ಸರ್. ಒನ್ ಮೋರ್ ಲಾಸ್ಟ್ ಕ್ವೆಶನ್. ಮಗಳು ಇವಾಗ ಸ್ವಲ್ಪ ದೊಡ್ಡೋಳಾಗಿದ್ದಾಳೆ, ತಿಳಿತಾ ಇರುತ್ತೆ. ಸೊ ಈ ಪ್ರೋಮೋಗಳನ್ನ ನೋಡಿ ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾಳ? ಕೊಡ್ತಾಳೆ. ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ ಹೇಳ್ತಾ ಇರ್ತಾಳೆ, ನಮ್ಮಪ್ಪ ಹಂಗೆ ಹೊಡಿದ್ರು ಗೊತ್ತಾ, ಹಿಂಗೆ ಹೊಡಿದ್ರು ಗೊತ್ತಾ, ಹಂಗೆ ಫೈಟ್ ಮಾಡ್ತಾರೆ ಗೊತ್ತಾ, ಹಿಂಗೆ ಫೈಟ್ ಮಾಡ್ತಾರೆ ಗೊತ್ತಾ ಅಂತ. ಆಮೇಲೆ ಕೆಲವೊಂದೆಲ್ಲ ನಾನು ಯೂಸ್ ಮಾಡೋ ಫೌಲ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಹೊಡೆದಾಕ್ಬಿಡ್ತೀನಿ, ಅದೆಲ್ಲ ಇತ್ತಲ್ಲ ಪ್ರೋಮೋಲಿ. ಸೊ ಅದನ್ನೆಲ್ಲ ನೋಡಿದಾಗ ಹಂಗೆಲ್ಲ ಮಾತಾಡಬಾರ್ದು, ಪೊಲೈಟಾಗಿ ಮಾತಾಡಬೇಕು, ಗೊತ್ತಿಲ್ವಾ ನಿನಗೆ ಅಂತ ಹೇಳ್ತಾಳೆ. ಬಿಕಾಸ್ ಅವಳಿಗೆ ಅದನ್ನೇ ಹೇಳ್ತಿರ್ತೀವಿ ನಾವು. ಅವಳು ಜೋರು ಮಾತಾಡಿದಾಗ ಪೊಲೈಟಾಗಿ ಮಾತಾಡಬೇಕು, ನೋ ಅಂತ. ಸೊ ಅದನ್ನು ನಮ್ಗೆ ಹೇಳ್ತಾಳೆ ಅವಳು. ಆಡಿಯನ್ಸ್ ಆಲ್ರೆಡಿ 10 ವರ್ಷ ಆಯಿತು ನಂದು ಜರ್ನಿ. 10 ವರ್ಷದಿಂದ ನನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ. ಈ ಪ್ರಾಜೆಕ್ಟ್ ಮೂಲಕನೂ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರೋ ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ಬ್ಲಾಕ್ ಬಸ್ಟರ್ ಆಗಲಿ, ಒಂದು ಸಿನಿಮಾ ರೀತಿಯೇ ಪ್ರೋಮೋ ಇದೆ, ಅಷ್ಟೇ ಸಕ್ಸಸ್ ನಿಮ್ಗೆ ಸಿಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಪ್ರೇಮ ಕಾವ್ಯ ಒಂದು ಧಾರಾವಾಹಿ ಮೂಲಕ ಮಹಾದೇವ ಪಾತ್ರದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ನೋಡಿ, ಹರಿಸಿ ಹಾರೈಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.